ಈ ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿರುವ ಕರ್ನಾಟಕ ಸಂಪುಟದಿಂದ ಸಪ್ನಾ ಬುಕ್ ಸ್ಟಾಲ್ ಅನ್ನುವಂತ ಒಂದು ಪ್ರಕಾಶನ ಸಂಸ್ಥೆ ಸುಮಾರು ಒಂದು 6 ಪುಸ್ತಕಗಳನ್ನ ಇತಿಹಾಸ ಮಾಲೆ ಕರ್ನಾಟಕ ಇತಿಹಾಸ ಮಾಲೆ ಅನ್ನುವಂಥದ್ರಲ್ಲಿ ಪ್ರಕಟಿಸಿದೆ. ಆ ಪ್ರಕಟಿಸಿರುವ 6 ಪುಸ್ತಕಗಳಲ್ಲಿ 4 ಪುಸ್ತಕಗಳು ನೇರವಾಗಿ ನಮ್ಮ ಕನ್ನಡ ವಿಶ್ವಕೋಶದಿಂದ ತಗೊಂಡುಕೊಂಡಿರೋದು, ಅಕ್ಷರವನ್ನು ಬಿಡದಂಗೆ ಯಥಾವತ್ತು ತಗೊಂಡಿರುವಂಥದ್ದು. ಕೃತಿ ಚೌರ್ಯ ಸ್ವಪ್ನ ಬುಕ್ ಹೌಸ್ ಅವರು ಈ ತರ ಕೃತಿ ಚೌರ್ಯ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾನ್ಯ ಉಪಕುಲಪತಿಗಳು ಸೂಕ್ತ ಮಾಹಿತಿ ತಗೊಂಡು ಇದರಿಂದ ಸೂಕ್ತ ಕಾನೂನು ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸ್ತೇನೆ. RDG ಅನ್ನುವಂಥವರು ಗುಪ್ತನಾಮದಲ್ಲಿ ಇದನ್ನು ಪ್ರಕಟಿಸಿದರೆ ಇದು ಕೃತಿ ಚೌರ್ಯ, ಕಾಪಿ ರೈಟಿನ ಉಲ್ಲಂಘನೆ ಅನ್ನುವಂಥದ್ದು ನನ್ನ ಸ್ಪಷ್ಟ ಭಾವನೆ. ಸ್ವಪ್ನ ಬುಕ್ ಹೌಸ್ ನ ವ್ಯವಸ್ಥಾಪಕರಿದ್ದಾರೆ. ವ್ಯವಸ್ಥಾಪಕರು ಯಾವುದೇ ರೀತಿಯ ಮೈಸೂರು ವಿಶ್ವವಿದ್ಯಾಲಯದ ಅನುಮತಿಯನ್ನು ಪಡೆಯದೆ ಏಕಾಏಕಿ ಅವರು ಇಷ್ಟ ಬಂದ ರೀತಿಯಲ್ಲಿ ಅಲ್ಲಿ ಒಂದು ಆಯ್ದಂತ ಒಂದು ಸಬ್ಜೆಕ್ಟ್ ನ ಎತ್ಕೊಂಡು ಅವರೇ ಒಂದು ಸಪರೇಟ್ ಪುಸ್ತಕವನ್ನ ಮಾಡಿ RDG ಅಂತೇಳಿ ಒಬ್ರು ಸಂಪಾದಕರು ಅಂತೇಳಿ ಹೆಸರನ್ನು ನಮೂದು ಮಾಡಿರುವಂತದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ಕೃತ್ಯ. ಇದ್ರ ಬಗ್ಗೆ ಸೂಕ್ತ ಮಾಹಿತಿ ತಗೊಂಡು ಮಾನ್ಯ ಕುಲಪತಿಗಳು ಮನವಿ ಮಾಡೋದ್ರಿಂದ ಇದ್ರ ಬಗ್ಗೆ ಸ್ವಪ್ನ ಬುಕ್ ಹೌಸ್ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸ್ತೇನೆ. ಸೆಕ್ಷನ್ 63 ಪ್ರಕಾರವಾಗಿ ಆ ವ್ಯಕ್ತಿಯ ಮೇಲೆ 50,000ದಿಂದ 2 ಲಕ್ಷ ತನಕ ದಂಡ ವಿಧಿಸಬಹುದು, 3 ವರ್ಷಗಳ ತನಕ ಜೈಲಿಗೆ ಕಳಿಸಬಹುದು. ಈ ಕೆಲಸವನ್ನ ಮಾನ್ಯ ಮೈಸೂರು ವಿಶ್ವವಿದ್ಯಾಲಯ ಮಾಡಬೇಕು. ಸೋಮುಟ ಕೇಸ್ ರಿಜಿಸ್ಟರ್ ಮಾಡಿ ವ್ಯಕ್ತಿಗಳ ಮೇಲೆ ಕ್ರಮ ತಗೋಬೇಕು. ತಪ್ಪಿದಲ್ಲಿ ನಾವಂತೂ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕನ್ನಡ ವಿಶ್ವಕೋಶ ಮೈಸೂರು ವಿಶ್ವವಿದ್ಯಾಲಯದ ಹೆಮ್ಮೆಯ ಪ್ರಕಟಣೆ ಕನ್ನಡ ಅಧ್ಯಯನ ಸಂಸ್ಥೆಯಿಂದ ಪ್ರಕಟವಾಗ್ತಾ ಇದೆ. ಆ ಪ್ರಕಟವಾಗಿರುವಂಥ ವಿಚಾರಗಳೇನೆಂದರೆ ಜಗತ್ತಿನ ಎಲ್ಲ ಜ್ಞಾನವನ್ನು ಕನ್ನಡದಲ್ಲಿ ಕೊಡಬೇಕು ಅನ್ನುವಂಥದ್ದು ವಿಶ್ವಕೋಶದ ಒಂದು ಕಲ್ಪನೆ. ಅದರ ಪ್ರಕಾರ ಒಂದು 30 ಸಂಪುಟಗಳನ್ನು ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿದೆ. ಈಗ ಏನಂದರೆ ಈ ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿರುವ ಕರ್ನಾಟಕ ಸಂಪುಟದಿಂದ ಸಪ್ನಾ ಬುಕ್ ಸ್ಟಾಲ್ ಅನ್ನುವಂಥ ಒಂದು ಸಂಸ್ಥೆ ಸಪ್ನಾ ಬುಕ್ ಸ್ಟಾಲ್ ಅನ್ನುವಂಥ ಒಂದು ಪ್ರಕಾಶನ ಸಂಸ್ಥೆ ಸುಮಾರು ಒಂದು 6 ಪುಸ್ತಕಗಳನ್ನು ಇತಿಹಾಸ ಮಾಲೆ ಕರ್ನಾಟಕ ಇತಿಹಾಸ ಮಾಲೆ ಅನ್ನುವಂಥದ್ರಲ್ಲಿ ಪ್ರಕಟಿಸಿದೆ. ಅವರು RDG ಅನ್ನೋ ಹೆಸರಿನಲ್ಲಿ ಪ್ರಕಟಿಸಿದ್ದಾರೆ. ಆ ಪ್ರಕಟಿಸಿರೋ 6 ಪುಸ್ತಕಗಳಲ್ಲಿ 4 ಪುಸ್ತಕಗಳು ನೇರವಾಗಿ ನಮ್ಮ ಕನ್ನಡ ವಿಶ್ವಕೋಶದಿಂದ ತಗೊಂಡುಕೊಂಡಿರೋದು, ಅಕ್ಷರವನ್ನು ಬಿಡದಂಗೆ ಯಥಾವತ್ತು ತಗೊಂಡಿರುವಂಥದ್ದು. ಅದನ್ನು ಅವರು ಪುಸ್ತಕ ಪ್ರಕಟಿಸಿದ್ದಾರೆ, ನಮ್ಮ ಗಮನಕ್ಕೆ ಬಂತು. ಇನ್ನೆರಡು ಪುಸ್ತಕಗಳನ್ನು ಅವ್ರು ಏನು ಮಾಡಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಸಂಗ್ರಹಿಸಿ ಮಾಡಿದ್ದಾರೆ. ಕಾಪಿ ರೈಟಿಗೆ ಒಳಗೊಳ್ಳುವಂಥದ್ದು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ವಿಶ್ವಕೋಶ ಮತ್ತು ವಿಶ್ವವಿದ್ಯಾಲಯದ ಮತ್ತು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಒಪ್ಪಿಗೆಯನ್ನು ಪಡೆದು ಯಾರು ಬೇಕಾದರೂ ಅದನ್ನು ಬಳಸ್ಕೋಬೋದು. ಅದಕ್ಕೊಂದು ನಿಯಮಗಳಿದೆ. ಆ ನಿಯಮಗಳನ್ನು ಮೀರಿ ಸ್ವಂತ ಪುಸ್ತಕ ಅಂತ RDG ಅನ್ನುವಂಥವರು ಗುಪ್ತನಾಮದಲ್ಲಿ ಇದನ್ನು ಪ್ರಕಟಿಸಿದರೆ ಇದು ಕೃತಿ ಚೌರ್ಯ, ಕಾಪಿ ರೈಟಿನ ಉಲ್ಲಂಘನೆ ಅನ್ನುವಂಥದ್ದು ನನ್ನ ಸ್ಪಷ್ಟ ಭಾವನೆ. ಹೋರಾಟದ ಪ್ರಶ್ನೆ ಇಲ್ಲ, ಇದನ್ನು ಮೈಸೂರು ವಿಶ್ವವಿದ್ಯಾಲಯದ ಗಮನಕ್ಕೆ ತರ್ತೀನಿ. ಅದು ಕಾನೂನಾತ್ಮಕವಾಗಿ ಅದನ್ನು ಏನನ್ನು ಮಾಡಬೇಕು ಅನ್ನುವಂಥದ್ದು ವಿಶ್ವವಿದ್ಯಾಲಯಕ್ಕೆ ಬಿಟ್ಟಂಥ ವಿಚಾರ. ಅದನ್ನು ನಾನು ನಾಳೆ ವಿಶ್ವವಿದ್ಯಾಲಯದ ಒಂದು ಆಡಳಿತ ವಿಚಾರಗಳನ್ನು ಅವರಿಗೆ ಕುಲಪತಿಗಳ ಜೊತೆ ಮಾತಾಡಿ ತಿಳಿಸ್ತೀನಿ. ಈಗ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರೊಫೆಸರ್ ವಿಜಯಕುಮಾರಿ ಕರಿಕಲ್ಲನವರು ನಿರ್ದೇಶಕರು ಇಲ್ಲ. ಅವರು ಇತ್ತೀಚೆಗೆ ಬಂದಂಥವ್ರು. ಇದಾಗಿರುವಂಥದ್ದು ತುಂಬ ಹಿಂದೆ. ನಾವು ಕೂಡ ಇದನ್ನು ತಡ ಮಾಡಿದ್ದೀವಿ ಕರೀಲಿಕ್ಕೆ. ಇದು ಪ್ರಿಂಟಾಗಿ 10 ವರ್ಷ ಆಗಿದೆ. ಗೊತ್ತಿಲ್ಲ, 10 ವರ್ಷ ಗೊತ್ತಾಗಲ್ಲ. ಯಾರು ಏನು ಇದನ್ನು ಮಾಡೋಕ್ಕಾಗಲ್ಲ. ಏನು ಜಾಸೂಸ್ ಅಂದರೆ ಏನು ಪತ್ತೇದಾರಿ ಕೆಲಸ ಮಾಡೋಕ್ಕಾಗಲ್ಲ. ಯಾರು ಎಲ್ಲಿಂದ ಕದ್ದಿದ್ದೀರಿ ಅಂತ ಗೊತ್ತಾಗಬೇಕಾದ್ರೆ ಕಷ್ಟ ಆಗುತ್ತೆ. ಪುಸ್ತಕ ನೋಡ್ದೇನೆ ಅಲ್ಲಲ್ಲ, ಪುಸ್ತಕ ನೋಡ್ದೇನೆ ಪುಸ್ತಕಗಳು ಸಿಗಬೇಕಲ್ಲ ಸ್ವಾಮಿ. ಪುಸ್ತಕಗಳು ನೋಡಿ ಯಾರೋ ತಂದು ಕೊಟ್ಟಿದ್ರಿಂದ ನಮಗೆ ಗೊತ್ತಾಯಿತು. ಎಷ್ಟೊಂದು ಹೌದು ಆಗಿರ್ಬೋದು, ಗೊತ್ತಿಲ್ಲ ನನಗೆ. ಆಸಕ್ತಿ ಆವಾಗಲಿದ್ದು ಇತ್ತು, ಆದರೆ ಅದು ನಮಗೆ ಪುಸ್ತಕಗಳು ಸಿಕ್ಕಿರಲಿಲ್ಲ. ಪುಸ್ತಕಗಳು ಸಿಕ್ತು, ಈಗ ಮಾಡಿದ್ದೀವಿ. ಬಿಟ್ಟಿದ್ದಾರೆ. ನನಗೆ ನಾವು ಸಪ್ನಾ ಬುಕ್ ಹೌಸ್ಟಿಂದ ನಾವು ಏನು ಪುಸ್ತಕಗಳನ್ನು ತಗೊಂಬರಲ್ಲ. ಯಾರೋ ತಗೊಂಬಂದಿದ್ದನ್ನು ನನಗೆ ಕೊಟ್ಟರು. ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಅರೆ ಇದೇನಿದು ಯಥಾವತ್ತಾಗಿ ಮಾಡಿದಾರಲ್ಲ. ಮತ್ತು ಮಾಡಿದ್ದೀನಿ, ಕೊಟ್ಟಿದ್ದೀನಿ, ಜೆರಾಕ್ಸು ಕೊಟ್ಟಿದ್ದೀನಿ ನಿಮಗೆ. ಹೌದು, ಪೇಜ್ ಟು ಪೇಜ್ ಮಾಡಿದ್ದೀನಿ. ಅವ್ರ ಗಮನಕ್ಕೂ ಹೆಚ್ಚು ಬಂದಿರಲ್ಲ. ಯಾಕೆಂದರೆ ಅದೇನಾಗುತ್ತೆ ಅಂದರೆ 100 ಕೆಲಸಗಳಿರುತ್ತೆ. ಆದರೆ ಈಗ ಗಮನಕ್ಕೆ ಬಂದಿದೆ, ಆಯಿತು. ಈಗ ತಪ್ಪಾಗಿರುವಂಥದ್ದು ಯಾವಾಗ ಗಮನಕ್ಕೆ ಬಂದರೂ ಅದನ್ನು ಸರಿಪಡಿಸ್ಬೇಕಲ್ವಾ, ಅಷ್ಟೇ ನನ್ನ ಒಂದು ಉದ್ದೇಶ. ನನಗೆ ಏನಿಲ್ಲ ಯಾವ ಉದ್ದೇಶವಿಲ್ಲ. ಇದು ಶೈಕ್ಷಣಿಕ ಕ್ಷೇತ್ರದಿಂದ ಇಂಥದ್ದು ಆಗಬಾರ್ದು ಅನ್ನುವಂಥದ್ದೇ ನನ್ನ ಒಂದು ಸ್ಪಷ್ಟ. ಈಗ ಎಷ್ಟೊಂದು ಲಕ್ಷಾಂತರ ಪುಸ್ತಕಗಳನ್ನು ಮೈಸೂರು ವಿಶ್ವವಿದ್ಯಾಲಯ ಒಂದು ಕನ್ನಡ ಅಧ್ಯಯನ ಸಂಸ್ಥೆನೇ 600-700 ಪುಸ್ತಕಗಳನ್ನು ಪ್ರಕಟಿಸಿದೆ. ಯಾರು ಎಲ್ಲಿಂದ ತೊಗೊಂಡಿದ್ದಾರೆ ಅಂತ ಗೊತ್ತಾಗೋದವ್ರಿಗೂ ನಾವು ಕಾಯ್ಬೇಕಲ್ವ. ಗೊತ್ತಿರಲ್ಲ ಏನು ಕೃತಿ ಚೌರ್ಯ ಅಂದರೆ ಅದನ್ನು ಹೆಂಗೆ ತಡೆಯುವಂಥದ್ದು. ಈ ಪ್ಲಾಗ್ಯಾರಿಸಮ್ ಅನ್ನುವಂಥದ್ದು ಈಗ PhD-ನಲ್ಲೂ ಇದೆ, ಏನೇನೋ ಇದೆ. ಅದು ಹೆಂಗೆ ತಡೆಯೋದು? ಇದು ನೈತಿಕತೆಯ ಪ್ರಶ್ನೆ. ಜನ ನೈತಿಕವಾಗಿ ನಾವು ಸರಿಯಾದನ್ನು ಪ್ರತಿಪಾದಿಸಬೇಕು ಅಂತ ಹೇಳಬೇಕು. ಅದು ವಿಶ್ವವಿದ್ಯಾಲಯ, ಹೌದು, ವಿಶ್ವವಿದ್ಯಾಲಯಕ್ಕೆ ಆ ಕಾನೂನು ಕ್ರಮ ತಗೊಳ್ಳುವಂಥ ಸಂಪೂರ್ಣ ಅಧಿಕಾರ ವಿಶ್ವವಿದ್ಯಾಲಯಕ್ಕಿದೆ. ಅದು ವಿಶ್ವವಿದ್ಯಾಲಯದ ಕಲ್ಪನೆ ಅಲ್ವಾ ಸರ್? ಅಲ್ಲಲ್ಲ, ಇದು ತಪ್ಪು ಅನ್ನುವಂಥದ್ದು ನಾನು ಹೇಳಿದ್ದೀನಿ. ತಪ್ಪಿ ಶಿಕ್ಷೆ ಕೊಡೋರು ಜಡ್ಜು.
ಆಗಬೇಕು, ಅದು ಆಗಬೇಕು. ತಪ್ಪು ಅನ್ನೋದನ್ನು ಒಪ್ಕೋಬೇಕು, ಆಗಬೇಕದು. ಅದು ಏನಾಗಿದೆಯೋ ಗೊತ್ತಿಲ್ಲ ನನಗೆ. ಮುಟ್ಟುಗೋಲುಗಿಂತ ಇದನ್ನೇನಾದರೂ ಒಂದು ಕಾನೂನಾತ್ಮಕ ಬಗೆಹರಿಸಬೇಕು. ಅದಕ್ಕೊಂದು ಡ್ಯಾಮರೇಜ್ ಕ್ಲೈಮ್ ಮಾಡ್ಬೋದು ವಿಶ್ವವಿದ್ಯಾನಿಲಯ. ಅದನ್ನು ಮುಂದೆ ನೋಡೋಣ, ಅದನ್ನು ಡ್ಯಾಮರೇಜ್ ಕ್ಲೈಮ್ ಮಾಡ್ಬೋದು. ಉಪಕುಲಪತಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಈಗ ನಮ್ಮ ಮೈಸೂರು ಯೂನಿವರ್ಸಿಟಿ ಭಾಳ ಹೆಸರುವಾದಂಥ ಇಡೀ ರಾಷ್ಟ್ರದಲ್ಲೇ ಮೈಸೂರು ವಿಶ್ವವಿದ್ಯಾಲಯ ಹಾಗಾಗಿ ಸೊ ಇಂಥ ಸಂಸ್ಥೆಯಲ್ಲಿ ಈ ಥರ ಆಗಿರೋದನ್ನ ನಾವು ಖಂಡಿಸ್ತೀವಿ. ಕೃತಿ ಚೌರ್ಯ, ಸ್ವಪ್ನ ಬುಕ್ ಹೌಸ್ ಅವರು ಈ ಥರ ಕೃತಿ ಚೌರ್ಯ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾನ್ಯ ಉಪಕುಲಪತಿಗಳು ಸೂಕ್ತ ಮಾಹಿತಿ ತಗೊಂಡು ಇದನ್ನು ಸೂಕ್ತ ಕಾನೂನು ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸ್ತೀವಿ. ಎವ್ರಿಥಿಂಗ್ ಇದೆ, ಕಂಪ್ಲೀಟ್ ಎಲ್ಲ ಡಾಕ್ಯುಮೆಂಟು ಸ್ವಪ್ನ ಬುಕ್ ಹೌಸ್ ಪ್ರೊಡ್ಯೂಸ್ ಮಾಡಿರೋದು ಇದೆ. ಮತ್ತು ವಿಶ್ವವಿದ್ಯಾಲಯವರು ಆ ಸಂಸ್ಥೆ ಬಗ್ಗೆ ವ್ಯಾಲ್ಯೂಮ್ನು ಬಂದು ಪ್ರದರ್ಶನ ಮಾಡಿದ್ದಾರೆ. ಇದ್ರ ಬಗ್ಗೆ ಸೂಕ್ತ ಮಾಹಿತಿ ತೊಗೊಂಡು ಮಾನ್ಯ ಕುಲಪತಿಗಳು ಮನವಿ ಮಾಡೋದ್ರಿಂದ ಇದ್ರ ಬಗ್ಗೆ ಸ್ವಪ್ನ ಬುಕ್ ಹೌಸ್ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸ್ತೀನಿ. ಏನು ಕನ್ನಡ ವಿಶ್ವಕೋಶದ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೃತಿಚೌರ್ಯ ಆಗಿದೆ. ಆ ಕೃತಿಚೌರ್ಯ ಆಗಿರುವಂಥದ್ದು ಕಾಪಿರೈಟ್ ಆ್ಯಕ್ಟ್ನ ಉಲ್ಲಂಘನೆ ಎದ್ದು ಕಾಣಿಸ್ತಾ ಇದೆ. ಏನು ಸ್ವಪ್ನ ಬುಕ್ ಹೌಸ್ನ ವ್ಯವಸ್ಥಾಪಕರಿದ್ದಾರೆ, ವ್ಯವಸ್ಥಾಪಕರು ಯಾವುದೇ ರೀತಿಯ ಮೈಸೂರು ವಿಶ್ವವಿದ್ಯಾನಿಲಯದ ಅನುಮತಿಯನ್ನು ಪಡೆಯದೆ, ಯಾವುದೇ ರೀತಿಯ ನಿರ್ಣಯವನ್ನು ಪಾಸಾಗ್ದಾನೆ ಏಕಾಏಕಿ ಅವ್ರು ಇಷ್ಟ ಬಂದ ರೀತಿಯಲ್ಲಿ ಅಲ್ಲಿ ಒಂದು ಆಯ್ದಂಥ ಒಂದು ಸಬ್ಜೆಕ್ಟ್ನ ಎತ್ಕೊಂಡು ಅವರೇ ಒಂದು ಸಪ್ರೇಟ್ ಪುಸ್ತಕವನ್ನು ಮಾಡಿ ಆರ್ ಡಿ ಜಿ ಅಂತೇಳಿ ಒಬ್ಬರು ಸಂಪಾದಕರು ಅಂತೇಳಿ ಹೆಸರನ್ನು ನಮೂದು ಮಾಡಿರುವಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ಕೃತ್ಯ. ಇದರಲ್ಲಿ ನಮ್ಮ ಕಾಪಿರೈಟ್ ಆ್ಯಕ್ಟ್ನ ಪ್ರಕಾರವಾಗಿ ಸೆಕ್ಷನ್ 63ನಲ್ಲಿ ಏನು ಯಾವುದೇ ಒಬ್ಬ ವ್ಯಕ್ತಿಗಳು ಯಾವುದೇ ಅನುಮತಿ ಇಲ್ದೇ ದೇರ್ ಆರ್ ಡಿಫರೆಂಟ್ ಟೈಪ್ ಆಫ್ ಇಂಟೆಲೆಕ್ಚುಯಲ್ ಬ್ರೈನು, ಅದರಲ್ಲಿ ಯಾರು ಬ್ರೈನ್ನ ಯಾರು ಯಾವ ರೀತಿಯಲ್ಲಿ ಅವರು ಬಳಸ್ಕೋತಾರೆ ಮತ್ತು ಆ ಒಂದು ವಿದ್ವತ್ವವನ್ನು ಯಾವ ರೀತಿಯಲ್ಲಿ ಬಳಸ್ಕೋತಾರೆ ಅದು ಅವ್ರಿಗೆ ಸಂಬಂಧಪಟ್ಟಿದ ವಿಚಾರ. ಅವರ ಒಂದು ಇಂಟೆಲೆಕ್ಚುಯಲ್ ಬ್ರೈನ್ನ ಕಾಪಿ ಮಾಡ್ತಕ್ಕಂಥದ್ದು ಕಾನೂನಿನ ಬಾಹಿರವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಈಗ ನಮ್ಮಲ್ಲಿ ನಾನು ಒಬ್ಬ ವಕೀಲನಾಗಿ ಮಾತಾಡೋದಾದರೆ ಕಾಪಿರೈಟ್ ಆ್ಯಕ್ಟು ನೇರವಾಗಿ ಉಲ್ಲಂಘನೆ ಆಗಿರೋದ್ರಿಂದ ಸೆಕ್ಷನ್ 63ನಲ್ಲಿ ಏನು ಹೇಳುತ್ತೆ ಅಂತಂದರೆ, ಯಾವುದೇ ಒಂದು ಈ ಥರದ್ದು ಸಾಹಿತ್ಯ ಇರ್ಬೋದು, ನಾಟಕ ಇರ್ಬೋದು, ಮತ್ತು ಕಲಾಕ್ಷೇತ್ರ ಇರ್ಬೋದು, ಸಿನಿಮಾ ಇರ್ಬೋದು, ಯಾವುದೇ ಆಗಿದ್ರೂ ಸಹ ಅವರ ಒಂದು ಯಥಾವತ್ತಾಗಿ ಅಲ್ಲಿರ್ತಕ್ಕಂಥ ಒಂದು ಸೀನ್ಗಳನ್ನು, ಅಲ್ಲಿರ್ತಕ್ಕಂಥ ವಿಚಾರಗಳನ್ನು, ಸಬ್ಜೆಕ್ಟ್ಗಳನ್ನು ಬೇರೆ ಕಡೆ ಪುಸ್ತಕದಲ್ಲಿ ನೀವು ನಮೂದು ಮಾಡೋದಾದರೆ, ಅದನ್ನು ಒಂದು ಪ್ರಕಟಿಸೋದಾದರೆ ಕಾನೂನಿನ ಬಾಹಿರವಾಗಿರ್ತಕ್ಕಂಥ ಇದು ಕಾಣಿಸ್ತಾ ಇದೆ. ಹಾಗಾಗಿ ಸೆಕ್ಷನ್ 63 ಪ್ರಕಾರವಾಗಿ ಆ ವ್ಯಕ್ತಿಯ ಮೇಲೆ 50,000ದಿಂದ 2 ಲಕ್ಷ ತನಕ ದಂಡ ವಿಧಿಸ್ಬೋದು, 3 ವರ್ಷಗಳ ತನಕ ಜೈಲಿಗೆ ಕಳಿಸ್ಬೋದು. ಈ ಕೆಲಸವನ್ನು ಮಾನ್ಯ ಮೈಸೂರು ವಿಶ್ವವಿದ್ಯಾನಿಲಯ ಮಾಡಬೇಕು. ಸೋಮುಟ ಕೇಸ್ ರಿಜಿಸ್ಟರ್ ಮಾಡಿ ವ್ಯಕ್ತಿಗಳ ಮೇಲೆ ಕ್ರಮ ತಗೋಬೇಕು. ತಪ್ಪಿದಲ್ಲಿ ನಾವಂತೂ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಖಂಡಿತವಲ್ಲ, ಪಬ್ಲಿಕ್ ಸಾರ್ವಜನಿಕ ಹಿತಾಸಕ್ತಿ ಇದ್ದಾವೆ. ಈಗ ಮೈಸೂರು ವಿಶ್ವವಿದ್ಯಾನಿಲಯದ ಒಂದು ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಹಾಗಾಗಿ PILನ ಸಾರ್ವಜನಿಕ ಹಿತಾಸಕ್ತಿ ದಾವೆಯನ್ನು ಆಗ್ತಕ್ಕಂಥದ್ದನ್ನು ಮಾಡ್ತೇವೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.